टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಾವಿವತ್ತು ನಮ್ಮ ಶ್ರೀಮಾನ್ ಚಲವಾದಿ ನಾರಾಯಣ ಸ್ವಾಮಿ ಅವರು, ಮಹೇಶ್ ಅವರು, ನಮ್ಮ ಎಸ್ಸಿ ಮೋರ್ಚಾದ ಅಧ್ಯಕ್ಷರಾದಂಥ ಮಂಜು ಅವರು ಮತ್ತು ಕಾರಜೋಳ ಅವರು ಎಲ್ಲರೂ ಸೇರಿಕೊಂಡು ಇವತ್ತು ಅಂಬೇಡ್ಕರ್ ಅವರ ನಿಪ್ಪಾಣಿಗೆ ಬಂದು 100 ವರ್ಷ ಆದಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿವಸವೂ ಈಗ ಬರ್ತಾ ಇರುವಂಥ ಸಂದರ್ಭದಲ್ಲಿ ಈ 100 ವರ್ಷದ ಅವರು ಬಂದಂಥ ನೆನಪನ್ನು, ಸ್ಮೃತಿಯನ್ನು ಭೀಮ ಹೆಜ್ಜೆ ಅನ್ನುವಂಥ ಹೆಸರಿನಲ್ಲಿ ಮಾಡ್ತಾ ಇದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಕಾರಣಕ್ಕಾಗಿ ತಮ್ಮ ಜೀವನವನ್ನು ಮೀಸಲಿಟ್ಟಿದ್ರು ಅದನ್ನು ಜನರಿಗೆ ನೆನಪು ಮಾಡಿ, ಯಾವ ರೀತಿ ಕಾಂಗ್ರೆಸ್ ಪಾರ್ಟಿಯವರಿಗೆ ಅನ್ಯಾಯ ಮಾಡ್ತೀವಿ, ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಇರಬಾರ್ದು ಅನ್ನೋ ಕಾರಣಕ್ಕೆ ಹಿಂದೂ ಬಾಹುಳ್ಯದ ಕ್ಷೇತ್ರಗಳನ್ನೇ ಯಾವ ರೀತಿ ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟರು, ಎಲ್ಲ ಸಂಗತಿಗಳನ್ನು ಜಾಗೃತಿ ಮಾಡಿ 2 ಬಾರಿ ಹೇಗೆ ಅವ್ರನ್ನ ಸೋಲಿಸಿದ್ರು, ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ ಅವರು ಬರಲಾರದಂತ ಹೇಗೆ ತಡೆದ್ರು, ಮತ್ತು ದಲಿತರ ರಿಸರ್ವೇಷನ್ಗೆ ನೆಹರು ಅವರು, ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು ಯಾವ ರೀತಿ ವಿರೋಧ ಮಾಡಿದರು, ಈ ಎಲ್ಲ ಸಂಗತಿಗಳನ್ನು ಜನರ ಮುಂದೆ ತೆರೆದಿಟ್ಟು, ಈಗೂ ಸಹಿತ ಯಾವ ರೀತಿ ಮೊನ್ನೆ ಖರ್ಗೆ ಅವರಿಗೆ ಅಪಮಾನ ಮಾಡಿದರು, ಎಲ್ಲ ಸಂಗತಿಗಳನ್ನು ಜನರ ಮುಂದೆ ಇಟ್ಟು ಇವರೊಂದು ಕೇವಲ ದಲಿತ ಹಿಂದೂ ವಿರೋಧಿ ಅಲ್ಲ, ದಲಿತ ವಿರೋಧಿನೂ ಕೂಡ, SC ST ವಿರೋಧಿ ಕೂಡ ಕಾಂಗ್ರೆಸ್ ಆಗಿದ್ದಾರೆ ಅನ್ನುವಂಥದ್ದನ್ನು ಜನರಿಗೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸರ್, ಗಾಂಧಿ ಸಮಾವೇಶ ಮಾಡಿದ್ರು ಕಾಂಗ್ರೆಸ್ನವರು ಬೆಳಗಾವಿಯಲ್ಲಿ, ಅದಕ್ಕೆ ಕೌಂಟರ ಸರ್ ಇದು? ನೋಡ್ರಿ, ಕೌಂಟರ್ ನಾವು ಮಾಡ್ಬೇಕಂತ ನಮ್ಗೆ ಇರಲಿಲ್ಲ. ನಾವು ಡಿಸಿಷನ್ ಮಾಡಿದ್ದೆ ಯಾವಾಗ, 1 ವಾರದ ಹಿಂದೆ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ನಿಪ್ಪಾಣಿಯ MLA ಅವರಾದಂಥ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರು ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು 100 ವರ್ಷ ಆಗಿದೆ, ನಿಪ್ಪಾಣಿಗೆ ಬಂದು 10-11 ಬೆಳಗಾವಿಗೆ ಮಹಾತ್ಮ ಗಾಂಧಿಯವರು ಬಂದಿದ್ದು ಅವರು ಮಾಡಿದರು. ಮಹಾತ್ಮ ಗಾಂಧಿಯವರು ಮಾಡಿದ್ದರ ಬಗ್ಗೆ ನಾನು ನನ್ನ ಭಾಷಣದಲ್ಲಿ ಹೇಳಿನಿ. ಅದಕ್ಕೆ ನಮ್ದು ಯಾವುದೇ ರೀತಿಯಾದಂಥ ಆಕ್ಷೇಪ ಇಲ್ಲ. ಉಲ್ಟಾ ನಾವು ಅವರು ನಿಜವಾಗಿಯೂ ಎಲ್ಲ ಪಾರ್ಟಿಯನ್ನು ಒಳಗೊಂಡಂತೆ ಒಂದು ಸರ್ವಪಕ್ಷದ ಸಭೆಯನ್ನು ಮಾಡಿಸಿದ್ರೆ ಇನ್ನೂ ಚೆನ್ನಾಗಾಗ್ತಿತ್ತು. ಆದರೆ ತಮ್ಮ ಪಾರ್ಟಿ ಅಧಿವೇಶನ ಮಾಡಿದ್ರು ಅವರು. ಆದರೂ ಸಹಿತ ನಮ್ದು ಅದಕ್ಕೆ ಅಭ್ಯಂತರ ಇಲ್ಲ. ನಾನು ಕೇಳೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಾಗ ನೀವು ಯಾಕೆ ಮಾಡಲಿಲ್ಲ? ಅವ್ರು 100 ವರ್ಷ ಆಗಿದೆ, ನಿಪ್ಪಾಣಿಯ MLA ಅವ್ರು ಹೇಳಿದ ನಂತರ ನೀವು ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಕೌಂಟರ್ ಮಾಡೋ ಪ್ರಶ್ನೆ ಇಲ್ಲರಿ. ಸರ್ಕಾರ ಮಾಡಿದ್ರೆ ನಾವೇ ಕೌಂಟರ್ ಮಾಡ್ತಾ ಇದ್ವಿ. ಸರ್ಕಾರಕ್ಕೆ ನಾವು ಆಫರ್ ಕೊಟ್ಟಿದ್ವಲ್ಲ ಮಾಡ್ರಿ ಅಂತ. ಇದು ನಮ್ಮ ಬದ್ಧತೆ ಕಾರಣಕ್ಕಾಗಿ ನಾವು ಮಾಡಿದ್ವಿ. ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವರದಿ ಮಂಡನೆ ಆಗ್ತಾ ಇದೆ, ಓಪನ್ ಮಾಡ್ತಾ ಇದ್ದಾರೆ ಸರ್.